ಇವತ್ತಿನ ನಮ್ಮ ಪ್ರಯಾಣ ಬಂದ್ಬಿಟ್ಟು ಶ್ರೀ ಪ್ರಸನ್ನ ಬಯಲಾಂಜನೇಯ ದೇವಸ್ಥಾನ. ಇದು ಬೆಂಗಳೂರು ಮತ್ತು ತುಮಕೂರು ರಸ್ತೆಯ ಮಧ್ಯದಲ್ಲಿ ಸಿಗುವಂತಹ ಅಡಕಮಾರನಹಳ್ಳಿ ಲೊಕೇಟೆಡ್ ಆಗಿದೆ. ಮತ್ತು ಈ ಒಂದು ದೇವಸ್ಥಾನದ ವಿಶೇಷತೆಯಾಗಿರ್ಬೋದು ಮತ್ತು ದೇವಸ್ಥಾನದ ಒಂದು ಹಿನ್ನೆಲೆಯಾಗಿರ್ಬೋದು ಎಲ್ಲವನ್ನು ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಶ್ರೀರಾಮನ ಧ್ಯಾನ ಮಾಡುತ್ತಾ ನೆಲೆಸಿರುವಂತಹ ಬಯಲಾಂಜನೇಯ ಸ್ವಾಮಿಯು ನೂರಾರು ವರ್ಷಗಳಿಂದ ಇಲ್ಲಿ ನೆಲೆಸಿದೆಯಂತೆ. ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಅನೇಕ ಕಷ್ಟಗಳನ್ನು ಪರಿಹರಿಸುತ್ತಾ ಅಭಯವನ್ನು ನೀಡುತ್ತಾ ಬಂದಿದೆಯಂತೆ. ಮತ್ತು ಇಲ್ಲಿ ಪ್ರತಿ ಶನಿವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ, ವಿಶೇಷ ದಿನಗಳೊಂದು ವಿಶೇಷ ಪೂಜೆಯನ್ನು ಕೂಡ ಮಾಡ್ತಾರಂತೆ. ಈ ದೇವಸ್ಥಾನಕ್ಕೆ ಬರುವಂಥ ಭಕ್ತರು ಏನೇನಾಗಬೇಕು ಅಂದ್ಕೊಂಡಿರ್ತಾರೆ ಅಥವಾ ಅವರ ಮನಸ್ಸಲ್ಲಿರುವಂತಹ ಆಸೆ ಆಕಾಂಕ್ಷೆ ಆಗಿರ್ಬೋದು, ಅವ್ರು ಏನೆಲ್ಲ ಮಾಡಬೇಕು ಅಂದ್ಕೊಂಡಿರ್ತಾರೋ ಅದನ್ನೆಲ್ಲ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ತೆಂಗಿನಕಾಯಿನ ಕಟ್ಟಿ ಹೋಗ್ತಾರೆ. ಅದು ಕಟ್ಟೋದ್ಮೇಲೆ ಅದು ಈಡೇರುತ್ತೆ ಅಂತ ಒಂದು ನಂಬಿಕೆ ಅವರಲ್ಲಿ. ಅದಕ್ಕೋಸ್ಕರ ಇಲ್ಲಿ ತೆಂಗಿನಕಾಯಿನ ಕಟ್ಟಿ ಹೋಗ್ತಾರೆ.